ತಿರುಪತಿಯಲ್ಲಿ ಬೇರೆ ಬೇರೆ ಪ್ರಸಾದಗಳು ಕೂಡ ಸಿಗುತ್ತೆ, ಆದರೆ ಲಡ್ಡುಗಿರುವಂಥ ಮಹತ್ವ ಬೇರೆ ಯಾವುದೇ ಪ್ರಸಾದಕ್ಕಿಲ್ಲ. ಕೆಲವೆಲ್ಲ ಒಂದು ಕೈಯಲ್ಲಿ ಬರುವಂಥ ಲಡ್ಡಿದ್ರೆ ಇನ್ನು ದೊಡ್ಡ ಲಡ್ಡುಗಳು ಕೂಡ ಅಲ್ಲಿ ಸಿಗುತ್ತೆ. ಆಂಧ್ರ ಮಾತ್ರವಲ್ಲ, ಇದೀಗ ದೇಶದೆಲ್ಲೆಡೆ ಸಂಚಲನ ಮೂಡಿಸಿದೆ. ಆ ಲಡ್ಡುವಿಗೆ ದನದ ಕೊಬ್ಬು ಮತ್ತು ಮೀನಿನಾಂಶ ಪತ್ತೆಯಾಗಿದೆ ಅಂತ ಹೇಳುವಾಗ ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟು ಮಾಡ್ತಾ ಇದೆ. ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಕೊಟ್ಟ ಆ ಹೇಳಿಕೆ ತಿಮ್ಮಪ್ಪನ ಭಕ್ತರನ್ನು ಆತಂಕಕ್ಕೆ ದುಡಿದು. ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಿರುಪತಿ ಲಡ್ಡುವಿನಲ್ಲಿ ಕೊಬ್ಬು ಬಳಕೆಯಾಗಿತ್ತ? ತಿಮ್ಮಪ್ಪನ ಪ್ರಸಾದದ ವಿಚಾರದಲ್ಲಿ ಮಹಾವಿವಾದ. భక్తుರಲ್ಲಿ ఆతంక మూడిసిದ నాయుడు ಹೇಳಿಕೆ. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని. ತಿರುಪತಿ ತಿಮ್ಮಪ್ಪನ ದೇಗುಲ ಹಿಂದೂ ಪುರಾಣದ ಅತ್ಯಂತ ಪ್ರಮುಖ ಹೆಗ್ಗುರುತುಗಳಲ್ಲಿ ಒಂದು. ದೇಶದ ಅದ್ಭುತ ಹಾಗೂ ಪವರ್ಫುಲ್ ದೇವಾಲಯ ಕೂಡ ಹೌದು. ಅದರಲ್ಲೂ ತಿರುಪತಿ ಲಡ್ಡು ಭಾರಿ ಫೇಮಸ್. ಈಗ ಅದೇ ಲಡ್ಡು ಮೇಲೆ ಮಹಾ ಆರೋಪ ಕೇಳಿಬಂದಿದೆ. ತಿರುಪತಿ ದೇವಸ್ಥಾನದಲ್ಲಿ ಪ್ರಸಾದವಾಗಿ ವಿತರಿಸಲಾದ ಲಡ್ಡುಗಳ ಬಗ್ಗೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನೀಡಿರೋ ಹೇಳಿಕೆ ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಹಿಂದಿನ ವೈಎಸ್ಆರ್ ಕಾಂಗ್ರೆಸ್ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಿತ್ತು ಅಂತ ಸಿಎಂ ನಾಯ್ಡು ఆరోపిಸಿದ್ದಾರೆ. వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాము. అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని. ಕೇಳಿದ್ರಲ್ಲ, ಕಳೆದ ಸರ್ಕಾರ ತುಪ್ಪದ ಬದಲು ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಿದ್ರಂತೆ. ಅಷ್ಟೇ ಅಲ್ಲದೆ ಕಳಪೆ ಸಾಮಗ್ರಿಗಳನ್ನ ಲಡ್ಡು ಮಾಡಲು ಬಳಸಲಾಗ್ತಾ ಇತ್ತು ಅಂತ ನಾಯ್ಡು ಹೇಳಿದ್ದು ಈಗ ಮತ್ತೆ ತುಪ್ಪ ಬಳಸಲಾಗ್ತಾ ಇದೆ, ಪಾವಿತ್ರ್ಯ ನೀಡಲಾಗಿದೆ ಎಂದಿದ್ದಾರೆ. ఏది గీకు బదులు ఈరోజు స్వచ్ఛమైన గీ తెమన్నాం, ప్రక్షాళన చేయమన్నాం. నాణ్యత పెరిగింది, ఇంకా కూడా నాణ్యత పెంచుతాం. అల్టిమేట్గా వెంకటేశ్వర స్వామి మన రాష్ట్రంలో ఉండడం మనందరి అదృష్టం. ಈ ಆರೋಪಗಳನ್ನ ಅಲ್ಲಗಳೆದ ಹಿರಿಯ ವೈಎಸ್ಆರ್ ಕಾಂಗ್ರೆಸ್ ನಾಯಕ ಮತ್ತು ರಾಜ್ಯಸಭಾ ಸಂಸದ ವೈವಿ ಸುಬ್ಬಾರೆಡ್ಡಿ ನಾಯ್ಡು ರಾಜಕೀಯ ಲಾಭಕ್ಕಾಗಿ ಧಾರ್ಮಿಕ ಭಾವನೆಗಳನ್ನ ಬಳಸಿಕೊಳ್ತಾ ಇದ್ದಾರೆ ಎಂದು ಆರೋಪಿಸಿದ್ರು. ಅಲ್ಲದೆ ರಾಜಕೀಯ ಲಾಭಕ್ಕಾಗಿ ಚಂದ್ರಬಾಬು ನಾಯ್ಡು ಯಾವ ಮಟ್ಟಕ್ಕೆ ಇಳಿತಾರೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಎಂದಿದ್ದಾರೆ. ಒಟ್ನಲ್ಲಿ ಶ್ರದ್ಧಾ ಭಕ್ತಿಯ ಕೇಂದ್ರ ತಿರುಪತಿ ಹಾಗೂ ತಿರುಪತಿ ಲಡ್ಡು ವಿಚಾರವಾಗಿ ವೈಎಸ್ಆರ್ ಕಾಂಗ್ರೆಸ್ ಹಾಗೂ ತೆಲುಗು ದೇಶಂ ನಾಯಕರ ರಾಜಕೀಯ ಕೆಸರೆರಚಾಟ ಜೋರಾಗಿದ್ದು ಭಕ್ತರಿಗೆ ದೊಡ್ಡ ಶಾಕ್ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ರಾತ್ರಿಯ 9 ಗಂಟೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮಗೆ ತಿರುಪತಿಯ ಈ ವಿಚಾರದ ಬಗ್ಗೆ ಕಂಪ್ಲೀಟ್ 1 ಗಂಟೆಗಳ ಕಾಲ ಕಂಪ್ಲೀಟ್ ತಿರುಪತಿ ವಿಚಾರವನ್ನೇ, ಇದರ ಹಿನ್ನೆಲೆ ಏನಾಯಿತು, ಇದರ ಬಗ್ಗೆ ಏನು ವಿವಾದಗಳು, ರಾಜಶೇಖರ ರೆಡ್ಡಿ ಅವರು ಮೃತಪಟ್ಟಾಗಲೂ ಕೂಡ ವೆಂಕಟೇಶ್ವರನ ಶಾಪ ಅಂಥೇಳಿ ಅನೇಕರು ಆರೋಪಗಳನ್ನೆಲ್ಲ ಮಾಡಿದರು. ಅವರ ಮಗ ಜಗನ್ ಬಂದ ನಂತರ ಏನು ಮಾಡ್ದ, ಆಮೇಲೆ ದೇವಸ್ಥಾನದ ಒಳಗಿನವರ ಆರೋಪ ಏನು, ಯಾಕೆ ತಿರುಪತಿಯನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ಬ್ರಿಟಿಷರ ಕಾಲದಲ್ಲೂ ಕೂಡ ತಿರುಪತಿಯನ್ನು ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ, ಆಮೇಲೆ ಕರ್ನಾಟಕಕ್ಕೂ ತಿರುಪತಿಗೂ ಏನು ಸಂಬಂಧ,
ವಿಜಯನಗರದ ಅರಸ ಮತ್ತು ತಿರುಪತಿಗೆ ಏನು ಸಂಬಂಧ, ತಮಿಳುನಾಡಿನ ರಾಜರಾಜ ಚೋಳನಿಗೆ ಮತ್ತು ತಿರುಪತಿಗೆ ಏನು ಸಂಬಂಧ, ತಿರುಪತಿ ಯಾರಿಗೆಲ್ಲ ಏನು ಮನೆ ದೇವರು, ಯಾಕೆ ತಿರುಪತಿ ವಿಶೇಷತೆ, ಎಲ್ಲದರ ಬಗ್ಗೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇವತ್ತು ರಾತ್ರಿ 9 ಗಂಟೆಗೆ ನಿಮ್ಮ ಮುಂದಿಡ್ತೀನಿ. ಒಂದು ಆಘಾತಕಾರಿ ಸುದ್ದಿ ಹೊರಬಂದಿದೆ. ಎಂಥ ಆಘಾತಕಾರಿ ಅಂದರೆ, ಭಾರತದ, ಅದರಲ್ಲೂ ದಕ್ಷಿಣ ಭಾರತದ ಆರಾಧ್ಯ ದೈವವಾಗಿರುವಂತಹ ತಿರುಪತಿ ತಿಮ್ಮಪ್ಪ, ಆತನ ಪ್ರಸಾದ ಲಡ್ಡು. ಆ ಲಡ್ಡು ವಿಶ್ವವಿಖ್ಯಾತ. ಆ ಲಡ್ಡುವಿನ ಥರ ರುಚಿ ಬೇರೆಲ್ಲೂ ನಮಗೆ ಸಿಗೋದಿಲ್ಲ. ತಿರುಪತಿ ತಿಮ್ಮಪ್ಪನ ಲಡ್ಡು ಎಲ್ಲಿದ್ದರೂ ಕೂಡ, ಅಲ್ಲಿ ಹೋಗಿ ಬಂದವರು ಸ್ವಲ್ಪ ಕೊಟ್ಟರೂ ಕೂಡ, ಅದನ್ನು ಮನೆಯಲ್ಲಿಟ್ಟರೂ ಕೂಡ ತಿಮ್ಮಪ್ಪನ ವರಪ್ರಸಾದವೆಂದೇ ಅದನ್ನು ಭಾವಿಸಲಾಗತ್ತೆ. ಅದು ಭಕ್ತಾದಿಗಳ ನಂಬಿಕೆ. ಆದರೆ ಆ ಲಡ್ಡುವಿನಲ್ಲಿ ದನದ ಕೊಬ್ಬಿನ ಅಂಶ ಪತ್ತೆಯಾಗಿದೆ. ದನದ ಕೊಬ್ಬಿನ ಅಂಶ ತಿರುಪತಿ ಲಡ್ಡುವಿನಲ್ಲಿ ಆಘಾತಕಾರಿ ಅಂಶ ಪತ್ತೆಯಾಗಿದೆ. ಲ್ಯಾಬ್ ಪರೀಕ್ಷೆಯಲ್ಲಿ ಶಾಕಿಂಗ್ ಸಂಗತಿ ಬಯಲಾಗಿದೆ. ತಿರುಪತಿ ಲಡ್ಡುವಿನಲ್ಲಿದ್ದ ಮೀನಿನ ಎಣ್ಣೆ ಮತ್ತು ದನದ ಕೊಬ್ಬು, ಶುದ್ಧ ತುಪ್ಪದ ಹೊರತಾಗಿ ಇತರ ಅಂಶಗಳು ಕೂಡ ಪತ್ತೆಯಾಗಿದೆ. ಸೋಯಾಬೀನ್, ಸೂರ್ಯಕಾಂತಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಪಾಮ್ ಆಯಿಲ್ ಅಂಶ ಕೂಡ ತಿರುಪತಿ ಲಡ್ಡುವಿಗೆ ಬಳಸಿದ್ದ ತುಪ್ಪದ ಪರೀಕ್ಷೆಯಲ್ಲಿ ಪತ್ತೆಯಾಗಿದೆ. ಶುದ್ಧ ಹಸುವಿನ ತುಪ್ಪವನ್ನು ಬಳಸಬೇಕಾಗಿರುತ್ತೆ. ನೋಡಿ ಏನೇನೆಲ್ಲ ಫ್ಯಾಟ್ ಇದೆ, ಏನೇನೆಲ್ಲ ಕೊಬ್ಬುಗಳು ಪತ್ತೆಯಾಗಿದೆ. ಫಿಶ್ ಆಯಿಲ್, ಮೀನಿನೆಣ್ಣೆ, ಮೀನಿನ ಅಂಶ, ದನದ ಕೊಬ್ಬಿನ ಅಂಶ, ತರಕಾರಿ ಎಣ್ಣೆಗಳ ಅಂಶ. ದನದ ಶುದ್ಧ ಹಾಲಿನಿಂದ ತಯಾರಾಗಬೇಕಾದಂಥ ತುಪ್ಪದಲ್ಲಿ ಕೊಬ್ಬಿನ ಅಂಶ ಯಾಕೆ ಬಂತು ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ರಾಜಶೇಖರ್ ರೆಡ್ಡಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾಗ ಈ ತಿರುಪತಿ ದೇವಸ್ಥಾನವನ್ನು ಒಂದು ರೀತಿಯಲ್ಲಿ ಅಂದರೆ ಅದರ ಸುತ್ತಮುತ್ತ ಕೂಡ ಅಷ್ಟೇ ಕ್ರೈಸ್ತ ದೇವಾಲಯವನ್ನಾಗಿ ಪರಿವರ್ತಿಸಬೇಕು, ಅನೇಕರನ್ನು ಅದರೊಳಗೆ ಸೇರಿಸುವಂಥದ್ದು, ಅನೇಕ ಇಂತಹ ಘಟನಾವಳಿಗಳಾಗಿತ್ತು. ಚಂದ್ರಬಾಬುನ ರಾಜಶೇಖರ ರೆಡ್ಡಿ ಅವರ ಪುತ್ರ ಜಗನ್ ಅಧಿಕಾರಕ್ಕೆ ಬಂದ ನಂತರ ಕೂಡ ಅದು ಅವ್ಯಾಹತವಾಗಿ ನಡೆದಿತ್ತು ಎನ್ನುವಂಥ ಅಂಶಗಳು ಬಹಿರಂಗ. ಇದನ್ನು ಹೇಳಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಈಗ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂಥ ಚಂದ್ರಬಾಬು ನಾಯ್ಡು ಮಾಧ್ಯಮದ ಮುಂದೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಆತಂಕದ ಜೊತೆಗೆ, ಸಂಚಲನದ ಜೊತೆಗೆ, ಒಂದು ರೀತಿಯಲ್ಲಿ ಏನಾಗ್ತಾ ಇದೆ ತಿರುಪತಿಯಲ್ಲಿ ಅನ್ನುವಂಥ ಒಂದು ಭಯ ಕೂಡ ಭಕ್ತಾದಿಗಳಿಗೆ ಆವರಿಸಿದೆ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಸ್ಮಿತಾ. ಚಂದ್ರಬಾಬು ನಾಯ್ಡು ಅವರು ಹೇಳಿಕೆಯನ್ನು ಕೊಟ್ಟ ನಂತರ ಈ ಒಂದು ರಿಪೋರ್ಟ್ ಕೂಡ ಎಲ್ಲರ ಕೈ ಸೇರಿದೆ. ಆಂಧ್ರ ಪ್ರದೇಶದಲ್ಲಿರುವಂಥ ದೇವಸ್ಥಾನ ಒಂದು ದನದ ಹಾಲಿನಿಂದ ತಯಾರಾಗುವಂತಹ ತುಪ್ಪವನ್ನು ಕೊಡೋದಕ್ಕೆ ಸಾಧ್ಯವಾಗದೆ ಈ ಥರ ಕಲಬೆರಕೆಯಾಗಿರುವಂಥ ಮತ್ತು ಅದಕ್ಕಾಗಿ ವ್ಯಾಪಕವಾದಂಥ ದುಡ್ಡನ್ನು ಕೂಡ ಪಡೆಯುವಂಥ ಇದೊಂದು ಷಡ್ಯಂತ್ರನೋ, ಇದು ಕಣ್ತಪ್ಪಿನಿಂದ ಆಗಿದ್ದು, ಏನು ಹೇಳ್ತಾ ಇದೆ ರಿಪೋರ್ಟ್ ಮತ್ತು ಇದರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಕೂಡ ಯಾವ ರೀತಿ ಚರ್ಚೆ ಆಗ್ತಾ ಇದೆ? ಸ್ಮಿತಾ. ಲ್ಯಾಬ್ ರಿಪೋರ್ಟ್ಗಳ ಪ್ರಕಾರ ಅಂತೂ ಸ್ಪಷ್ಟವಾಗಿದೆ ಜಯಪ್ರಕಾಶ್ ಶೆಟ್ರೆ. ಇದರಲ್ಲಿ ಮೀನಿನ ಎಣ್ಣೆ ಹಾಗೆ ದನದ ಕೊಬ್ಬನ್ನು ಬಳಕೆ ಮಾಡಲಾಗಿದೆ. ತುಪ್ಪ ಏನು ಸ್ಯಾಂಪಲ್ ಟೆಸ್ಟ್ಗೆ ಕಳಿಸಲಾಗಿತ್ತು. ತಿರುಪತಿ ಲಡ್ಡು ತಯಾರಿಕೆ ಸಂದರ್ಭದಲ್ಲಿ ಬಳಕೆಯಾಗುವ ತುಪ್ಪ, ಅದರ ಸ್ಯಾಂಪಲ್ ರಿಪೋರ್ಟ್ನಲ್ಲಿ ಬಹಿರಂಗವಾಗಿರುವ ಸತ್ಯ ಅಂತಂದರೆ ಈ ತುಪ್ಪದಲ್ಲಿ ದನದ ಕೊಬ್ಬು ಹಾಗೆ ಮೀನಿನ ಎಣ್ಣೆಯ ಅಂಶಗಳು ಇದೆ ಅಂತ ಹೇಳಿ 5 ಕಂಪನಿಗಳಿಂದ ತುಪ್ಪವನ್ನು ಖರೀದಿ ಮಾಡಲಾಗ್ತಾ ಇತ್ತು. ಪ್ರಮುಖವಾಗಿ ತಿರುಪತಿಯ ಲಡ್ಡು ತಯಾರಿಕೆ ಸಂದರ್ಭದಲ್ಲಿ ಆ 5 ಕಂಪನಿಗಳ ಪೈಕಿ ತಮಿಳುನಾಡು ಮೂಲದ ಒಂದು ಕಂಪನಿಯ ತುಪ್ಪದ ಬಗ್ಗೆ ಅನುಮಾನ ಆಯಿತು. ಅನುಮಾನ ಇನ್ಫ್ಯಾಕ್ಟ್ ಕಳೆದ ಕೆಲ ತಿಂಗಳ ಹಿಂದೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆಯಾಗಿತ್ತು. ನಂದಿನಿ ತುಪ್ಪವನ್ನ ಖರೀದಿ ಮಾಡೋದನ್ನ ಸ್ಟಾಪ್ ಮಾಡಿದ್ದೆ TTD ಅಂತ ಹೇಳಿ. ಆ ಸಂದರ್ಭದಲ್ಲೂ ಕೂಡ ಭೀಮಾ ನಾಯಕ್ ಅವರು KMF ನ ಅಧ್ಯಕ್ಷರು ಅನುಮಾನ ವ್ಯಕ್ತಪಡಿಸಿದ್ರು. ಮಾರ್ಕೆಟ್ ರೇಟ್ಗಿಂತ ಕಡಿಮೆ ಬೆಲೆಯಲ್ಲಿ ತುಪ್ಪ ಕೊಡ್ತಿದ್ದಾರೆ ಅಂತಂದ್ರೆ ಕ್ವಾಲಿಟಿಯಲ್ಲಿ ಏನೋ ಕಾಂಪ್ರಮೈಸ್ ಆಗಿದೆ.
ಉತ್ತಮವಾದ ಪರಿಶುದ್ಧವಾದ ತುಪ್ಪ ಕೊಡಲಿಕ್ಕೆ ಆ ಬೆಲೆಯಲ್ಲಿ ಸಾಧ್ಯವೇ ಇಲ್ಲ ಅನ್ನೋ ಅನುಮಾನವನ್ನ ಕಳೆದ ಅನೇಕ ತಿಂಗಳ ಹಿಂದೆನೇ ಕರ್ನಾಟಕದಿಂದಲೇ ಆ ಧ್ವನಿ ಎತ್ತಲಾಗಿತ್ತು. ಕೇವಲ ಇಷ್ಟು ಮಾತ್ರ ಅಲ್ಲ, ನೀವಾಗಲೇ ಹೇಳ್ತಾ ಇದ್ದ ಹಾಗೆ ತಿರುಪತಿಯ ದೇವಸ್ಥಾನದ ಸುತ್ತಮುತ್ತ ನಡೀತಿರುವ ಅನೇಕ ಚಟುವಟಿಕೆಗಳು ಹಿಂದಿನ ಸರ್ಕಾರದ ಅವಧಿಯಲ್ಲಿ ದೊಡ್ಡ ಪ್ರಮಾಣದ ಚರ್ಚೆಗೆ ಗ್ರಾಸವಾಗಿತ್ತು. ಬೇಕು ಅಂತಲೇ ಹಿಂದೂಗಳ ಧಾರ್ಮಿಕ ಕೇಂದ್ರದ ಸುತ್ತಮುತ್ತ ಧರ್ಮಕ್ಕೆ ವಿರೋಧವಾದ ಹಾಗೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಚಟುವಟಿಕೆಗಳಾಗ್ತಾ ಇದೆ. ಅಷ್ಟು ಮಾತ್ರವಲ್ಲ, ನೇರವಾಗಿ TTDಯ ಆಡಳಿತ ಮಂಡಳಿ ಒಳಗೂ ಕೂಡ ಅನ್ಯ ಧರ್ಮೀಯರನ್ನ ಪ್ರವೇಶ ಮಾಡಲಾಗ್ತಿದೆ ಅನ್ನೋ ಆರೋಪ. ಇದಕ್ಕೆ ಹಾಗೆ ಇವತ್ತು ಬಹಿರಂಗವಾಗಿರುವ ಈ ರಿಪೋರ್ಟ್ಗೆ ನೇರವಾಗಿ ಲಿಂಕ್ ಇದೆಯಾ? ಇದು ಬೇಕಂತಲೇ ಮಾಡಲಾಗಿದ್ದ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಪ್ರಯತ್ನವೇನಾ ಇದು, ಅಥವಾ ಕಣ್ತಪ್ಪಿನಿಂದ ಆಯ್ತಾ? ಈ ಕಂಪನಿಗಳು ವಹಿವಾಟು ವಾಣಿಜ್ಯ ಚಟುವಟಿಕೆ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಕಡಿಮೆ ದುಡ್ಡಿಗೆ ಕೊಟ್ಟು ಹೆಚ್ಚಿಗೆ ಲಾಭ ಮಾಡ್ಕೊಳ್ಳೋಣ ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿಯಾದ ಕಳಪೆ ಗುಣಮಟ್ಟದ ತುಪ್ಪವನ್ನು ಸರಬರಾಜು ಮಾಡ್ತಾ, ಅಥವಾ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ಲಿ ಅಂತಲೇ? ಪ್ರಸಾದ ನಿಮಗೆ ಗೊತ್ತಿರೋ ಹಾಗೆ ಜಯಪ್ರಕಾಶ್ ಶೆಟ್ರೆ, ಅತ್ಯಂತ ಪವಿತ್ರವಾಗಿ ನಾವು ಅದನ್ನ ಗಮನಿಸ್ತೀವಿ. ಇನ್ಫ್ಯಾಕ್ಟ್ ಪ್ರಸಾದವನ್ನ ನೈವೇದ್ಯ ಇಡೋ ಸಂದರ್ಭದಲ್ಲಿ ಚಿಕ್ಕ ಮೈಲಿಗೆ ಕೂಡ ಆಗಬಾರ್ದು ಅದು ಅಂತ ಹೇಳಿ ಪರಿಗಣಿಸಲಾಗುತ್ತೆ ಹಿಂದೂ ಧಾರ್ಮಿಕ ಆಚರಣೆಗಳ ಪ್ರಕಾರ. ಅಂಥ ಪ್ರಸಾದದಲ್ಲಿ ದನದ ಕೊಬ್ಬು ಹಾಗೆ ಮೀನಿನ ಎಣ್ಣೆಯನ್ನು ಬಳಸಿದ್ದಾರೆ ಅಂತಂದ್ರೆ ಅದರ ಶುದ್ಧತೆ ಪಾವಿತ್ರತೆಗೆ ಧಕ್ಕೆ ಆಗುತ್ತೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುತ್ತೆ. ಹೀಗಾಗಿ ಇದ್ರ ಹಿಂದೆ ವ್ಯವಸ್ಥಿತವಾದ ಸಂಚಿದೆಯಾ ಅಥವಾ ಕೇವಲ ವಾಣಿಜ್ಯ ವಹಿವಾಟಿನ ದೃಷ್ಟಿಯಿಂದ ಮಾತ್ರ ಆಗಿರುವ ಲೋಪದೋಷವ? ಅಲ್ಲಿನ ಸರ್ಕಾರ ಯಾವ ರೀತಿ ಇದನ್ನ ಗಮನಿಸುತ್ತೆ, ತನಿಖೆಗಳು ಯಾವ ಹಂತಕ್ಕಾಗತ್ತೆ, ಸದ್ಯಕ್ಕಿರುವ ಕುತೂಹಲ ಇದು. ಜಯಪ್ರಕಾಶ್ ಶೆಟ್ರೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಸಾದವನ್ನ ಯಾವ ರೀತಿ ಅಂತಂದ್ರೆ, ದೇವಸ್ಥಾನದಲ್ಲಿ ಪ್ರಸಾದ ಬಂದ ನಂತರ ಮನೆಗೆ ತೆಗೆದುಕೊಂಡು ಹೋದ ನಂತರ ಆ ಪ್ರಸಾದಕ್ಕೆ ಮತ್ತೆ ಪೂಜೆ ಮಾಡಿ ಆ ಪ್ರಸಾದ ಸ್ವೀಕಾರ ಮಾಡುವಂಥ ಅಚಲವಾದ ನಂಬಿಕೆ ತಿರುಪತಿ ತಿಮ್ಮಪ್ಪನ ಬಗ್ಗೆ. ಏನಿಹಾವ್, ಮುಂದಿನ ಸುದ್ದಿ ಇದರ ಬಗ್ಗೆನೇ ಸಂಬಂಧಪಟ್ಟದ್ದು. ರಾಜ್ಯದಲ್ಲಿ ಸಮಿಟ್ಗಳ ಇತಿಹಾಸದಲ್ಲೇ ಮತ್ತೊಂದು ಮೈಲುಗಲ್ಲು ಸೃಷ್ಟಿಸೋಕೆ ವೇದಿಕೆ ಸಿದ್ಧವಾಗಿದೆ. ರಿಪಬ್ಲಿಕ್ ಕನ್ನಡ ಮಹಾಸಂಗಮ. ಇದು ಕನಸಿನ ಕರ್ನಾಟಕಕ್ಕಾಗಿ ದಿಗ್ಗಜರ ಸಮಾಗಮ.